ಇನ್ನು ರೇವ್ ಪಾರ್ಟಿಯಲ್ಲಿ 20ಕ್ಕೂ ಹೆಚ್ಚು ಕಾರುಗಳನ್ನು ಸೀಸ್ ಮಾಡಿದ್ದಾರೆ. ಎಲ್ಲ ಕಾರುಗಳಲ್ಲೂ ಕೂಡ ಡಾಗ್ ಸ್ಕ್ವಾಡ್ನಿಂದ ಶೋಧ ನಡೆಸಿದ್ದಾರೆ. ಈ ರೇಡ್ ಆದ ಸ್ಥಳದಲ್ಲಿ ಸೋಕೋ ಟೀಮ್ನಿಂದ ಕೂಡ ತಪಾಸಣೆ ನಡೆದಿದೆ. ಪಾರ್ಟಿಯಲ್ಲಿ ಭಾಗಿಯಾದವರು ಆಂಧ್ರದ ಮೂಲದವರು ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ. ಬೆಂಗಳೂರಲ್ಲಿ ಬಹುತೇಕರು ಈ ಬಿಸ್ನೆಸ್ಗಳನ್ನು ಹೊಂದಿದ್ದಾರೆ, ಉದ್ಯಮಿಗಳಿದ್ದಾರೆ, ಖ್ಯಾತ ಹೋಟೆಲ್ ಮಾಲೀಕರುಗಳಿದ್ದಾರೆ, ಕಲಾವಿದರು, ಮಾಡೆಲ್ಗಳು, ದಕ್ಷಿಣ ಭಾರತದ ಖ್ಯಾತ ಡಿಜೆಗಳು ಕೂಡ ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ. ಈಗಾಗಲೇ ಆ ಪೈಕಿ ಕೆಲವರನ್ನ ಈಗಾಗಲೇ ಪತ್ತೆ ಹಚ್ಚಿದ್ದಾರೆ, ಪೊಲೀಸರು ವಶಕ್ಕೂ ಪಡೆದಿದ್ದಾರೆ. ಇನ್ನು ಉಳಿದ ಹಾಗೆ ಕಾರ್ಯಾಚರಣೆ ಈ ಕ್ಷಣದವರೆಗೂ ಮುಂದುವರಿತಾನೆ ಇದೆ. ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಸೊ ಈ ದೃಶ್ಯ ನೀವು ಗಮನಿಸ್ತಾ ಇರೋದು ಡಾಗ್ ಸ್ಕ್ವಾಡ್ ಬಳಕೆ ಮಾಡಿಕೊಂಡು ಅಲ್ಲಿ ಪಾರ್ಕಿಂಗ್ ಆಗಿದ್ದಂತಹ 20ಕ್ಕೂ ಹೆಚ್ಚು ಕಾರುಗಳಲ್ಲೂ ಕೂಡ ಏನೆಲ್ಲ ಇದೆ ಅನ್ನುವಂಥದ್ದನ್ನ ಅಧಿಕಾರಿಗಳು ದಾಳಿ ಸಂದರ್ಭದಲ್ಲಿ ಪರಿಶೀಲನೆಗೆ ಒಳಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ನಲ್ಲೂ ಕೂಡ ಅನೇಕ ಮಾದಕ ವಸ್ತುಗಳು, ಮದ್ಯ ಎಲ್ಲ ಕೂಡ ಸಿಕ್ಕಿರೋದನ್ನ ನೀವು ಆ ದೃಶ್ಯದಲ್ಲಿ ಗಮನಿಸಬಹುದು. ಆ ಫಾರ್ಮ್ ಹೌಸ್ನ ಮುಂದೆ ಪಾರ್ಕ್ ಮಾಡಲಾಗಿದ್ದಂತಹ ಕಾರ್, ಈಗಾಗಲೇ ನನ್ನ ಸಹೋದ್ಯೋಗಿ ಹೇಳಿದ ಹಾಗೆ ಅಲ್ಲಿ ಬಂದ ಮೇಲೆ ಒಳಗೆ ಹೋಗೋದಕ್ಕೆ ಒಂದು ಕೋಡ್ ವರ್ಡ್ ಇತ್ತು ಅಂತ, ಆ ಮೂಲಕ ಕಮ್ಯುನಿಕೇಟ್ ಆಗಿ ಅಲ್ಲಿಂದ ಫಾರ್ಮ್ ಹೌಸ್ ಒಳಗೆ ಹೋದ್ರೆ ನಂತರ ಪಾರ್ಟಿಯಲ್ಲಿ ಭಾಗಿಯಾಗಬಹುದಾಗಿತ್ತು. ಬಟ್ ಈ ಪಾರ್ಟಿ ಸ್ಥಳದಲ್ಲಿ ಕಾರ್ಗಳನ್ನು ನಿಲ್ಲಿಸಿ ಒಳಗೆ ಹೋಗಿತ್ತು. ಡಾಗ್ ಸ್ಕ್ವಾಡ್ ಬಳಕೆ ಮಾಡಿಕೊಂಡು ಈಗ ಸಂಪೂರ್ಣವಾಗಿ ಆ ಸ್ಥಳ ಎಲ್ಲವನ್ನು ಕೂಡ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇರೋ ದೃಶ್ಯ ಗಮನಿಸಬಹುದು. ಆ ಸಂದರ್ಭದಲ್ಲೂ ಕೂಡ ಕಾರ್ನಲ್ಲೂ ಸಾಕಷ್ಟು ಮಾದಕ ವಸ್ತುಗಳು ಪತ್ತೆಯಾಗಿವೆ. ಸೊ ಶಿವಕುಮಾರ್, ಈಗ ಡಾಗ್ ಸ್ಕ್ವಾಡ್ ಸ್ಥಳಕ್ಕೆ ಬಂದಿದೆ, ಸೋಕೋ ಕೂಡ ಪರಿಶೀಲನೆಯಲ್ಲಿ ತೊಡಗಿರುವಂಥದ್ದು. ಈಗ ಅಲ್ಲಿ ನಿಂತಿದ್ದಂತಹ ಕಾರ್ಗಳು ಅದು ಯಾರದ್ದು, ಜೊತೆಗೆ ಆ ಕಾರ್ಗಳಲ್ಲಿ ಏನೆಲ್ಲ ಪತ್ತೆಯಾಗಿದೆ ಆ ಬಗ್ಗೆ ಡೀಟೇಲ್ಸ್ ಗೊತ್ತಾಗ್ತಾ ಇದೆಯಾ? ವಿಜಯ್, ಘಟನಾ ಸ್ಥಳದಲ್ಲಿ ಪ್ರಮುಖವಾಗಿ ಗಮನಿಸುವಂತ ಅಂಶ ಅಂದ್ರೆ ಇಬ್ಬರು ಐಪಿಎಸ್ ಅಧಿಕಾರಿಗಳು ಘಟನಾ ಸ್ಥಳದಲ್ಲಿ ಬಿಟ್ಟಿದ್ದಾರೆ. ಒಬ್ರು ಐಪಿಎಸ್ ಅಧಿಕಾರಿ ಶ್ರೀನಿವಾಸ್ ಗೌಡ, ಮತ್ತೊಬ್ರು ಮಲ್ಲಿಕಾರ್ಜುನ್ ಬಾಲ್ದಂಡಿ. ಸಿಸಿಬಿಯ ಡಿಸಿಪಿ ಆಗಿರುವಂತಹ ಶ್ರೀನಿವಾಸ್ ಗೌಡರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಸ್ಪಿ ಆಗಿರುವಂತಹ ಮಲ್ಲಿಕಾರ್ಜುನ್ ಬಾಲ್ದಂಡಿ ಸ್ಥಳದಲ್ಲೇ ಬಿಟ್ಟು ಇಲ್ಲಿ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡುವಂತಹ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಕಿರಿಯ ಅಧಿಕಾರಿಗಳಿಗೆ ಸೂಚನೆ ಕೊಡುವಂತ ಕೆಲಸವನ್ನ ಹಿರಿಯ ಅಧಿಕಾರಿಗಳು ಮಾಡ್ತಿರುವಂತದ್ದು. ಒಂದ್ ಕಡೆ ಡಾಗ್ ಸ್ಕ್ವಾಡ್, ಎಫ್ಎಸ್ಎಲ್, ಸೋಕೋ ಟೀಮ್, ಇದರ ಜೊತೆಯಲ್ಲಿ ಸಿಸಿಬಿ ಪೊಲೀಸರು ಈಗ ಆಲ್ರೆಡಿ ವಶದಲ್ಲಿರುವಂತವರ ಹೇಳಿಕೆ ಪಡ್ಕೊಳ್ಳುವಂತ ಕೆಲಸವನ್ನು ಮಾಡ್ತಿದ್ದಾರೆ. ವಸು ಎಂಬಾತ ಯಾರು, ಆತನ ಹಿನ್ನೆಲೆ ಏನು, ಗೋಪಾಲ್ ರೆಡ್ಡಿ ಅವರಿಗೂ ವಸುಗೆ ಹೇಗೆ ಪರಿಚಯ ಅಂದ್ರೆ ಗೋಪಾಲ್ ರೆಡ್ಡಿ ಎಂಬ ಉದ್ಯಮಿಗೆ ಸೇರಿದಂತಹ ಫಾರ್ಮ್ ಹೌಸ್ ನಲ್ಲಿ ವಸು ಎಂಬಾತನ ಬರ್ತ್ಡೇ ಪಾರ್ಟಿ ಆಯೋಜನೆ ಆಗಿರುತ್ತೆ. ವಸು ಬರ್ತ್ಡೇ ಪಾರ್ಟಿಗೆ ಇವರೆಲ್ಲರೂ ಬಂದಿರುವಂತದ್ದು. ಅಂದ್ರೆ ಗೋಪಾಲ್ ರೆಡ್ಡಿಗೂ ವಸು ಅವ್ರಿಗೆ ಹೇಗೆ ಸಂಬಂಧ, ವಸುಗೂ ಈ ಸೆಲೆಬ್ರಿಟಿಗಳಿಗೆ ಹೇಗೆ ಸಂಬಂಧ, ಪಾರ್ಟಿಗೆ ಡ್ರಗ್ಸ್ ಬಂದಿದ್ದು ಹೇಗೆ ಅನ್ನೋ ಪ್ರಾಥಮಿಕ ತನಿಖೆಯನ್ನು ಒಂದ್ ಕಡೆ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಘಟನಾ ಸ್ಥಳದಲ್ಲಿ ಯಾವಾಗ ಸಿಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ, ದಾಳಿ ಮಾಡಿದಂತಹ ಸಂದರ್ಭದಲ್ಲಿ 200ಕ್ಕೂ ಹೆಚ್ಚು ಜನ ಪಾರ್ಟಿಯಲ್ಲಿ ಭಾಗಿಯಾಗಿರ್ತಾರೆ. ಈ ಪೈಕಿ ಕೆಲವರು ಎಸ್ಕೇಪ್ ಆಗುವಂತ ಕೆಲಸವನ್ನು ಮಾಡ್ತಾರೆ. ಮತ್ತೊಂದ್ ಕಡೆ ಯಾವಾಗ ದಾಳಿ ಮಾಡಿರೋದು ಪೊಲೀಸರು ಅನ್ನೋದು ಗೊತ್ತಾಗುತ್ತೆ, ಆಗ ಎವಿಡೆನ್ಸ್ ಅಂದ್ರೆ ಸಾಕ್ಷ್ಯವನ್ನ ನಾಶ ಮಾಡುವಂತಹ ಕೆಲಸಕ್ಕೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತಹ ಡಿಜೆಗಳು ಸೇರಿದಂತೆ ಕೆಲವೊಂದಷ್ಟು ಸೆಲೆಬ್ರಿಟಿಗಳು ಮಾಡಿರುವಂತದ್ದು. ಕೆಲವರು ಅಲ್ಲಿದ್ದಂತ ಎಕ್ಸ್ಟಸಿ ಪಿಲ್ಸ್ ಆಗಿರ್ಬೋದು, ಜೊತೆಗೆ ಕೊಕೇನ್ ಡ್ರಗ್ಸ್ ಆಗಿರ್ಬೋದು, ಅವುಗಳನ್ನ ಕೆಲವರು ತಗೊಂಡೋಗಿ ವಾಶ್ರೂಮ್ ನ ಟಬ್ ಹಾಕುವಂತ ಕೆಲಸವನ್ನು ಮಾಡಿದ್ರೆ, ಮತ್ತೆ ಕೆಲವರು ನಿನ್ನೆ ಏನು ಫಾರ್ಮ್ ಹೌಸ್ ನ ಒಳಗಡೆ ಸ್ವಿಮ್ಮಿಂಗ್ ಪೂಲ್ ಇದೆ ಅದಕ್ಕೆ ಎಸೆಯುವಂತ ಕೆಲಸಗಳನ್ನ ಮಾಡಿದ್ದಾರೆ. ಹೀಗಾಗಿ ಇವರು ಎಸ್ತಿರುವಂತ ಎಕ್ಸ್ಟಸಿ ಪಿಲ್ಸ್ ಆಗಿರ್ಬೋದು, ಕೊಕೇನ್ ಮಾದಕ ವಸ್ತು ಆಗಿರ್ಬೋದು, ಇವುಗಳ ಪತ್ತೆಗಾಗಿ ಡಾಗ್ ಸ್ಕ್ವಾಡ್ ಮತ್ತೆ ಸೋಕೋ ಟೀಮ್ ಅನ್ನ ಬಳಸಿಕೊಳ್ತಿರುವಂತದ್ದು. ಪ್ರಮುಖವಾಗಿ ಫಾರ್ಮ್ ಹೌಸ್ ನಲ್ಲಿ ಪತ್ತೆ ಆಗಿರುವಂತಹ ಎಕ್ಸ್ಟಸಿ ಪಿಲ್ಸ್ ಗಳೇನಿದೆ ಅವೆಲ್ಲವನ್ನು ಕೂಡ ಡಾಗ್ ಸ್ಕ್ವಾಡ್ ನ ಸಹಾಯದಿಂದ ಎಕ್ಸ್ಟಸಿ ಪಿಲ್ಸ್ ಹಾಗೂ ಕೊಕೇನ್ ಅನ್ನ ಪತ್ತೆ ಹಚ್ಚುವಂತ ಕೆಲಸದಲ್ಲಿ ಸದ್ಯ ಅಧಿಕಾರಿಗಳು ಮುಂದಾಗಿರುವಂತದ್ದು. ಮತ್ತೊಂದು ಕಡೆ ಇಲ್ಲಿ ಸದ್ಯ 25 ಜನ ಯುವತಿಯರು ಒಳಗಡೆ ಇದ್ದಾರೆ, ಸುಮಾರು 40ಕ್ಕೂ ಹೆಚ್ಚು ಜನ ಯುವಕರು ಒಳಗಡೆ ಇದ್ದಾರೆ. ಅಂದ್ರೆ 80ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆದು ಹೇಳಿಕೆ ಮತ್ತು ವಿಚಾರಣೆ ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ. ಮತ್ತೊಂದು ಕಡೆ ಫಾರ್ಮ್ ಹೌಸ್ ನ ಹೊರಗಡೆ ಭಾಗದಲ್ಲಿ ಬರುವಂತ ಸದ್ಯ ನಾನು ಎಲೆಕ್ಟ್ರಾನಿಕ್ ಸಿಟಿಯಿಂದ ಚಂದಾಪುರಕ್ಕೆ ಸಂಪರ್ಕವನ್ನು ಕಲಿಸುವಂತ ಸಿಂಗೇನ ಅಗ್ರಹಾರದಲ್ಲಿ ಬರುವಂತಹ ಫಾರ್ಮ್ ಹೌಸ್ ನ ಹೊರಭಾಗದಲ್ಲಿದ್ದೀನಿ. ಇಲ್ಲಿ ಹೊರಭಾಗದಲ್ಲಿ ಇರುವಂತದ್ದು ಎಲ್ಲವೂ ಕೂಡ ಟಾಪ್ ಅಂಡ್ ಕಾರ್ಗಳು, ಆಡಿ, ಫಾರ್ಚುನರ್, ಬೆಂಜ್ ಸೇರಿದಂತೆ 25ಕ್ಕೂ ಹೆಚ್ಚು ಕಾರ್ಗಳನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಿರುವಂತದ್ದು. ಕೆಲವೊಂದಷ್ಟು ಜನ ಪಾರ್ಟಿಗೆ ಬಂದಂತವರು ಪಾರ್ಟಿಗೆ ಹೋಗುವಂತ ಸಂದರ್ಭದಲ್ಲಿ ಪಾಸ್ವರ್ಡ್ ಅನ್ನ ಬಳಸಿ ಹೊರಗಡೆ ಹೋಗಿರ್ತಾರೆ. ಜೊತೆಗೆ ಕಾರ್ನ ಒಳಭಾಗದಲ್ಲೂ ಕೂಡ ಮಾದಕ ವಸ್ತುಗಳನ್ನ ಇಟ್ಟಿದ್ರು ಅನ್ನೋ ಮಾಹಿತಿ ಆಧಾರದ ಮೇಲೆ ಕಾರ್ಗಳನ್ನು ಕೂಡ ತಪಾಸಣೆ ಮಾಡುವಂತ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ರು. ಪ್ರಮುಖವಾಗಿ ಸೋಕೋ ಟೀಮ್ ಆಗಿರ್ಬೋದು, ಎಫ್ಎಸ್ಎಲ್ ಆಗಿರ್ಬೋದು, ಡಾಗ್ ಸ್ಕ್ವಾಡ್ ಆಗಿರ್ಬೋದು, ಇಬ್ಬಿಬ್ರು ಐಪಿಎಸ್ ಅಧಿಕಾರಿಗಳು ಘಟನಾ ಸ್ಥಳದಲ್ಲೇ ಬಿಟ್ಟಿದ್ದಾರೆ. ಅಂದ್ರೆ ಎಷ್ಟು ಪ್ರಭಾವದಲ್ಲಿ ಪಾರ್ಟಿ ನಡೆದಿದೆ ಅನ್ನೋದನ್ನ ಗಮನಿಸಬಹುದು. ಇಬ್ರು ಐಪಿಎಸ್ ಅಧಿಕಾರಿಗಳು, 3 ಜನ ಎಸಿಪಿಗಳು, 4 ಜನ ಇನ್ಸ್ಪೆಕ್ಟರ್ಗಳು, ಸುಮಾರು 50ಕ್ಕೂ ಹೆಚ್ಚು ಜನ ಪೊಲೀಸ್ ಅಧಿಕಾರಿಗಳೇ ಒಳಗಡೆ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಇಡೀ ಫಾರ್ಮ್ ಹೌಸ್ ಅನ್ನ ವಶಕ್ಕೆ ಪಡ್ಕೊಳ್ಳುವಂತ ಕೆಲಸವನ್ನ ಸಿಸಿಬಿ ಅಧಿಕಾರಿಗಳು ಮಾಡಿರುವಂತದ್ದು. ಸುಮಾರು 5 ರಿಂದ 6 ಎಕರೆ ವಿಸ್ತೀರ್ಣದಲ್ಲಿರುವಂತಹ ಫಾರ್ಮ್ ಹೌಸ್ ಇದಾದ್ರೆ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ನಡೆದಿರುವಂತಹ ದಾಳಿಗೂ ಮಾಲೀಕರಿಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಆ ಮಾಲೀಕರ ಮಗನ ಸ್ನೇಹಿತ ವಸು, ಆತ ತನ್ನ ಬರ್ತ್ಡೇ ಪಾರ್ಟಿಗೆ ಫಾರ್ಮ್ ಹೌಸ್ ಅನ್ನ ಬರೆದಿದ್ದ. ಫಾರ್ಮ್ ಹೌಸ್ಗೆ ಸೆಲೆಬ್ರಿಟಿಗಳು ಡಿಜೆಗಳನ್ನ ಕರೆಸಿದ್ದ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂತದ್ದು. ಒಂದು ಗಮನಿಸಬೇಕು, 5 ಜನ ಡಿಜೆಗಳು ಯಾಕೆ ಬರ್ತ್ಡೇ ಪಾರ್ಟಿಗೆ ಬಂದಿದ್ದಾರೆ ಅಂದ್ರೆ, ಓರ್ವ ಡಿಜೆ 4 ರಿಂದ 6 ತಾಸುಗಳ ಕಾಲ ಕಾರ್ಯಕ್ರಮವನ್ನು ನಡೆಸಿಕೊಡೋದೇ ಆದ್ರೆ
ನಿನ್ನೆ ಒಂದೇ ದಿನ ಪಾರ್ಟಿ ಇದ್ರೆ 5 ಜನ ಡಿಜೆಗಳ ಅವಶ್ಯಕತೆ ಏನಿತ್ತು ಅಂದ್ರೆ ಇವತ್ತು ಕೂಡ ಪಾರ್ಟಿಯನ್ನ ಕಂಟಿನ್ಯೂ ಮಾಡುವಂತಹ ಸಾಧ್ಯತೆಗಳಿತ್ತ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂತದ್ದು. ಕೇವಲ ನಟಿ ಹೇಮಾ ಒಬ್ಬಾಕೆ ಗುರ್ತು ಪತ್ತೆ ಆಗಿದೆ, ಜೊತೆಗೆ ಇನ್ನು ಕೆಲವು ನಟಿಯರುಗಳು ಇದ್ದಾರೆ. ಆದ್ರೆ ಕರ್ನಾಟಕದ ಅಧಿಕಾರಿಗಳಾಗಿರೋದ್ರ ಹಿನ್ನೆಲೆಯಲ್ಲಿ ಕೆಲವೊಂದಷ್ಟು ಜನ ಅವರ ಹೆಸರುಗಳನ್ನ ಹೇಳ್ತಿಲ್ಲ, ಅವರ ಐಡೆಂಟಿಟಿಯನ್ನ ರಿವೀಲ್ ಮಾಡ್ತಿಲ್ಲ, ಅಂದ್ರೆ ಸುಳ್ಳು ಹೆಸರುಗಳನ್ನ ಹೇಳ್ತಿದ್ದಾರೆ. ತಾವು ನಟಿ ಆಗಿರ್ಬೋದು, ಮಾಡೆಲ್ ಆಗಿರ್ಬೋದು, ತಮ್ಮ ಒರಿಜಿನಲ್ ಐಡೆಂಟಿಟಿಗಳನ್ನ ಪೊಲೀಸರ ಮುಂದೆ ಕೆಲವೊಂದಷ್ಟು ಜನ ಬಿಟ್ಕೊಡ್ಲಿಕ್ಕೆ ಹಿಂದೇಟನ್ನ ಹಾಕ್ತಿರುವಂತದ್ದು. ಯಾಕಂದ್ರೆ ಡ್ರಗ್ಸ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಅಂದ್ರೆ ಮರ್ಯಾದೆ ಎಲ್ಲಿ ಹೋಗುತ್ತೋ ಅನ್ನೋ ಹಿನ್ನೆಲೆಯಲ್ಲಿ ತಮ್ಮ ಒರಿಜಿನಲ್ ಐಡೆಂಟಿಟಿಗಳನ್ನ ಕೆಲವೊಂದಷ್ಟು ಜನ ಬಿಟ್ಕೊಡ್ತಿಲ್ಲ. ಸದ್ಯ ಪೊಲೀಸರಿಗೆ ಇದು ಕೂಡ ಸವಾಲಾಗ್ತಿರುವಂತದ್ದು. ಅಂದ್ರೆ ನಶೆ ಮತ್ತಲ್ಲಿರುವಂತಹ ಕೆಲವೊಂದಷ್ಟು ಜನ ನಟಿಯರು, ಮಾಡೆಲ್ಗಳು ತಮ್ಮ ಒರಿಜಿನಲ್ ಐಡೆಂಟಿಟಿಗಳನ್ನ ಸದ್ಯಕ್ಕೆ ಬಿಟ್ಕೊಡದ ಹಿನ್ನೆಲೆಯಲ್ಲಿ ಇಬ್ಬರು IPS ಅಧಿಕಾರಿಗಳ ನೇತೃತ್ವದಲ್ಲಿ ಏನ್ ಪೊಲೀಸರ ವಶದಲ್ಲಿದ್ದಾರೆ ಅವರ ವಿಚಾರಣೆ ಮುಂದುವರೆದಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಶಿವಕುಮಾರ್. ಸ್ಥಳದಿಂದ ಗೊತ್ತಾಗ್ತಾ ಇರುವಂತಹ ಮಾಹಿತಿ ಇದಿಷ್ಟು. ರಾತ್ರಿ ಸಿಸಿಬಿ ಅಧಿಕಾರಿಗಳು ದಾಳಿ ನಡೆಸಿರೋದು. ಸುಮಾರು 100ಕ್ಕೂ ಹೆಚ್ಚು ಜನ ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಅದರಲ್ಲಿ ಆಂಧ್ರ ಮೂಲದವರು ಹೆಚ್ಚಿದ್ದಾರೆ. ಎಲ್ಲ ಬೆಂಗಳೂರಲ್ಲಿ ಸೆಟಲ್ ಆಗಿರೋರು, ಅವರದ್ದೇ ಓನ್ ಬಿಸ್ನೆಸ್ಗಳನ್ನು ಹೊಂದಿರೋರಿದ್ದಾರೆ, ಮಾಡೆಲ್ಗಳಿದ್ದಾರೆ, ಸಿನಿಮಾ ಮತ್ತು ಕಿರುತೆರೆಯ ನಟಿಯರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಲೂ ಕೂಡ ಫಾರ್ಮ್ ಹೌಸ್ ಒಳಗೆ 25 ಯುವತಿಯರು, 40ಕ್ಕೂ ಹೆಚ್ಚು ಯುವಕರೆಲ್ಲ ಇದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ. ಇನ್ನು ಬಹಳಷ್ಟು ಜನ ಎಸ್ಕೇಪ್ ಆಗಿದ್ದಾರೆ. ಅವರ ಹುಡುಕಾಟದಲ್ಲೂ ಕೂಡ ಸಿಸಿಬಿ ಅಧಿಕಾರಿಗಳು ತೊಡಗಿಸಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.